ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪ್ರೀತಿಯಿಂದ ಕಲಾ ಚಾನಲ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಹಾಗೆಯೇ 90 ಡೇಸ್ ಡಯಟ್ ಚಾಲೆಂಜಲ್ಲಿ ಇವತ್ತು 23ನೇ ದಿವಸನೂ ಸಹ ಬಿಸಿ ಬಿಸಿ ಒಂದು ಅರ್ಧ ಲೀಟ್ರು ಬೆಳಗ್ಗೆನೇ ನೀರು ಕುಡಿದ್ಬಿಟ್ಟು ಜಾಗಿಂಗು, ವಾಕಿಂಗು, ಸೈಕ್ಲಿಂಗು ಏನು ಮಾಡಿದೆ, ಹಾಗೆಯೇ ಡಯಟ್ ರೆಸಿಪೀಸ್ನ ಏನು ಮಾಡಿದೆ, ಹೆಲ್ತಿ ಡ್ರಿಂಕನ್ನು ಏನು ಮಾಡಿದೆ ನೋಡೋಣ ಈ ವಿಡಿಯೋದಲ್ಲಿ. ಹಾಗೆಯೇ ಬಿಸಿ ಬಿಸಿ ನೀರು ಕುಡ್ಕೊಂಬಿಟ್ಟು ಇವತ್ತು ಸೈಕ್ಲಿಂಗು, ವಾಕಿಂಗು ಎರಡೂ ಮುಗಿಸ್ಬಿಟ್ಟಿದ್ದೀನಿ. ಬೆಳಗ್ಗೆನೇ ಸ್ವಲ್ಪ ಎಲ್ಲೂ ಹೋಗೋದಿತ್ತು, ಅದಕ್ಕೆ 11,000 ಸ್ಟೆಪ್ಸ್ ಆಗೋಯಿತು. ಹಾಗೆಯೇ ಅಲ್ಲಿಂದ ಬಂದುಬಿಟ್ಟು ನೆಲ್ಲಿಕಾಯಿ, ಸ್ವಲ್ಪ ಪಿಂಕ್ ಸಾಲ್ಟು ಮತ್ತು ಸೌತೆಕಾಯಿ ಹಾಕಿಬಿಟ್ಟು ಒಂದು ಹೆಲ್ದಿ ಡ್ರಿಂಕ್ ಮಾಡ್ಕೊತಾ ಇದ್ದೀನಿ. ಅಂದರೆ ಡಿಟಾಕ್ಸ್ ಡ್ರಿಂಕ್ ಅಂತನಾದರೂ ಅನ್ಬೋದು, ಹೆಲ್ದಿ ಡ್ರಿಂಕ್ ಅಂತನಾದರೂ ಹೇಳ್ಬೋದು. ಹಾಗೆಯೇ ಈಗ ಬೇಸಿಗೆ ಸ್ಟಾರ್ಟ್ ಆಗ್ತಿರೋದ್ರಿಂದ ಸ್ವಲ್ಪ ಸೌತೆಕಾಯಿ, ತರಕಾರಿಗಳು, ಸ್ವಲ್ಪ ಹಣ್ಣುಗಳು ಸೇರಿಸ್ಕೊಂಡು ಮಾಡ್ಕೊತಾ ಇದ್ದೀನಿ. ಈಗ ಅದಾದ ನಂತರ ಬ್ರೇಕ್ಫಾಸ್ಟಿಗೆ ಸ್ವಲ್ಪ ನೆನೆಸಿರ್ತಕ್ಕಂಥ ಹೆಸರು ಕಾಳು, ಸ್ವಲ್ಪ ಶುಂಠಿ, ಒಂದು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಇದಕ್ಕೆ ಯಾವುದೇ ಅಕ್ಕಿ ಬೇಳೆ ಏನು ಆ್ಯಡ್ ಮಾಡೋಂಗಿಲ್ಲ. ಅದಕ್ಕೆ ಸ್ವಲ್ಪ ಪಿಂಕ್ ಸಾಲ್ಟು, ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಈ ಹೆಸ್ರು ಕಾಳನ್ನು, ಶುಂಠಿ, ಹಸಿಮೆಣಸಿನ್ಕಾಯಿ ಎಲ್ಲನೂ ನುಣ್ಣಗೆ ರುಬ್ಕೊಂಡ್ಬಿಡ್ಬೇಕು ನೋಡಿ. ಇದು ಹೈ ಪ್ರೋಟೀನ್ ಬ್ರೇಕ್ಫಾಸ್ಟು. ನಾನು ಡೈಲಿ ಹೇಳಿದ್ನಲ್ವ, ಬೆಳಗ್ಗೆ ಹೊತ್ತು ಹೈ ಪ್ರೋಟೀನ್ ಬ್ರೇಕ್ಫಾಸ್ಟನ್ನೇ ಪ್ರಿಪೇರ್ ಮಾಡ್ತೀನಿ. ಹಂಗಾಗಿ ಹೆಸರು ಕಾಳನ್ನು ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಇದು ಎಷ್ಟು ತೆಳ್ಳಗೆ ಬೇಕಂದ್ರೂ ಹಾಕ್ಕೋಬೋದು, ಮಸಾಲೆ ದೋಸೆ ಥರ ತೆಳ್ಳುವಾಗೇ ಬರುತ್ತೆ. ನಾನು ಒಂಚೂರು ದಪ್ಪವಾಗಿ ಇರಲಿ ಅಂತೇಳ್ಬಿಟ್ಟು ಸ್ವಲ್ಪ ದಪ್ಪನೇ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಥರ ಬೇಕಂದ್ರೂ ಸಹ ಮಾಡ್ಕೋಬೋದು, ತೆಳುವಾಗಾದರೂ ಮಾಡ್ಕೋಬೋದು, ದಪ್ಪವಾಗಾದರೂ ಮಾಡ್ಕೋಬೋದು. ಈಗ ಅದಕ್ಕೆ ಸ್ವಲ್ಪ ಹಂಚಿಟ್ಬಿಟ್ಟು ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊತೀನಿ. ನೀವು ಬೇಕಂದರೆ ಎಣ್ಣೆನಾದರೂ ಹಾಕ್ಕೊಳ್ಳಿ, ಆದಷ್ಟು ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ಕೊಳ್ಳಿ. ಈಗ ಅದಕ್ಕೆ ಈಗೇನು ಹಾಕ್ಕೊಂಡಿದ್ದೀನಿ ತುಪ್ಪ, ಅದ್ರ ಮೇಲ್ಗಡೆ ಸ್ವಲ್ಪ ದಪ್ಪದಾಗೇ ಮಾಡ್ಕೊತಾ ಇದ್ದೀನಿ ನಾನು. ಹೆಸ್ರು ಕಾಳು ಏನು ರುಬ್ಕೊಂಡಿದ್ದೆ ಅದು ಮಿಕ್ಸ್ಚರ್ನ, ಅದನ್ನು ಇದ್ರ ಮೇಲೆ ಹಾಕ್ಬಿಟ್ಟು ಹಂಗೇ ಮೇಲ್ಗಡೆ ಒಂಚೂರು ಮುಚ್ಚಿದ್ರೆ ಬೇಗನೆ ಬೇಯುತ್ತೆ. ಇದು ಹೆಸ್ರು ಕಾಳ್ದಾಗಿರೋದ್ರಿಂದ ಮೇಲ್ಗಡೆ ಮುಚ್ಚೋದ್ರಿಂದ ಚೆನ್ನಾಗಿ ನೋಡ್ರಿ ಬೆಂದೋಗ್ಬಿಡುತ್ತೆ. ಹಾಗೆ ನಿಮ್ಮ ಮೇಲೂ ಸಹ 1-2 ಡ್ರಾಪು ಆಯಿಲು ಅಥವಾ ತುಪ್ಪನ ಹಾಕ್ಬಿಟ್ಟು ಮತ್ತು ತಿರುಗಿಸಿ ಹಾಕ್ಕೊಳ್ಳೋದು. ತುಂಬಾ ಚೆನ್ನಾಗಿರುತ್ತೆ. ಹಾಗೇನು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಇದಕ್ಕೇನು ಚಟ್ನಿ ಪಲ್ಯ ಏನು ಬೇಕಾಗೋದೇ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೊಂದು ಸ್ವಲ್ಪ ಸ್ಪೈಸಸ್ ಮಸಾಲೆಗಳ್ನ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನೇನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿಲ್ಲ ಸ್ಪೈಸಸ್ಗಳನ್ನ, ಬರಿದೇ ಮಾಡಿದ್ದೆ ನೋಡ್ರಿ. ಈ ಥರ ಮುಚ್ಚಾಕ್ಬಿಟ್ಟು ಎರಡು ಕಡೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯಿಸ್ಕೊಂಡ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಸಣ್ಣ ಉರಿ ಇಟ್ಕೊಂಡು ಕ್ರಿಸ್ಪಿಯಾಗಿ ಮಾಡಿಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಂದರೆ ಈರುಳ್ಳಿ, ಕ್ಯಾರೆಟು, ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಸಣ್ಣದಾಗಿ ಹೆಚ್ಚಿ ಅಥವಾ ತುರಿದ್ಬಿಟ್ಟು ಹಾಕ್ಕೊಂಡ್ರು ಮಾಡಿಕೊಂಡ್ರೂ ಸಹ ತುಂಬಾ ಚೆನ್ನಾಗಿರುತ್ತೆ. ಬಾಣಲೆ ರೊಟ್ಟಿ ಥರ ನೋಡಿರಿ. ನಾನು ಇದನ್ನು ಮಾಡಿಕೊಂಡೆ, 2 ದೋಸೆ ಮಾಡಿಕೊಂಡೆ ನಾನು ಹಾಕ್ಕೊಂಡು ರುಬ್ಕೊಂಡಿದ್ದು ಒಂದು ಬೌಲು ಹೆಸ್ರು ಕಾಳಿಗೆ 2 ದೋಸೆ ಆಗಿತ್ತು, ಸ್ವಲ್ಪ ದಪ್ಪದಾಗಿರೋದು. ಅದಕ್ಕೆ ಕಡಲೆಕಾಯಿ ಬೀಜದ ಚಟ್ನಿ ಮಾಡ್ಕೊಂಡಿದ್ದೆ. ಹಾಗಾಗಿ ನನ್ನ ಹೈ ಪ್ರೋಟೀನ್ ಬ್ರೇಕ್ಫಾಸ್ಟು ಬೆಳಗ್ಗೆನೇ ಆಗೋಯಿತು. ಈಗ ಬಂದುಬಿಟ್ಟು ಮಧ್ಯಾಹ್ನಕ್ಕೆ ಅದೇ ಚಟ್ನಿ ಇತ್ತಲ್ವ, ಅದ್ರ ಜೊತೆಗೆ ಸಲಾಡು ಮತ್ತು ಪನ್ನೀರು, ಒಂದೇ ಒಂದು ಜೋಳದ ರೊಟ್ಟಿನ ತೊಗೊಂಡಿದ್ದೆ ಕಾರ್ಬೋಹೈಡ್ರೇಟ್ಗೆ. ಮಧ್ಯಾಹ್ನ ಮಾತ್ರ ಕಾರ್ಬೋಹೈಡ್ರೇಟ್ನ ಪ್ರಿಪೇರ್ ಮಾಡ್ತೀನಿ. ಹಾಗಾಗಿ ಒಂದೇ ಒಂದು ಜೋಳದ ರೊಟ್ಟಿ ಕಾರ್ಬೋಹೈಡ್ರೇಟಿಗೆ ತೊಗೊಂಡಿದ್ದೆ. ಇವತ್ತು ಯಾಕೋ ಹೊಟ್ಟೆ ಆಗ್ತಿತ್ತು ಅಂತೇಳ್ಬಿಟ್ಟು ರಾತ್ರಿನೂ ಸಹ ಒಂದು ಜೋಳದ ರೊಟ್ಟಿ, ಅದೇ ಚಟ್ನಿ ರೆಡಿ ಇಟ್ಕೊಂಡಿದ್ದೆ ನನಗೆ, ಮತ್ತು ಒಂದು 3 ಮೊಟ್ಟೆ ಆಮ್ಲೆಟು, ಸಲಾಡು. ಥ್ಯಾಂಕ್ಸ್ ಫಾರ್ ವಾಚಿಂಗ್.